ಡಿ ಕೆ ಶಿಗೆ ಎದುರಾಳಿ ಜೂನಿಯರ್ ಖರ್ಗೆ ಹೌದಾ? ಈ ಪ್ರಶ್ನೆ ದಿಢೀರ್ನೆ ಇವತ್ತು ಬೆಳಗ್ಗೆಯಿಂದ ಸದ್ದು ಮಾಡ್ಲಿಕ್ಕೆ ಆರಂಭಿಸಿದೆ. ವಿದೇಶ ಪ್ರಯಾಣದಿಂದ ವಾಪಸ್ ಬಂದ ರಾಹುಲ್ ಗಾಂಧಿ ಅವರು ಇವತ್ತು ಬೆಳಗ್ಗೆ ಕರ್ನಾಟಕದ ಐಟಿ ಮಂತ್ರಿ, ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ತುರ್ತಾಗಿ ಕರೆಸಿಕೊಂಡು 1.5 ತಾಸು ಮಾತುಕತೆ ನಡೆಸಿದ್ರಂತೆ. ಕರ್ನಾಟಕದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ರಂತೆ. ಅಲ್ಲಿ ಸಲಹೆಗಾರ ಶ್ರೀವಾತ್ಸವ ಎಂಬುವರು ಕೂಡ ಉಪಸ್ಥಿತರಿದ್ರಂತೆ. ಈ ಸುದ್ದಿ ಕಾಂಗ್ರೆಸ್ ವಲಯದಲ್ಲಿ ಬಿರುಗಾಳಿಯಂತೆ ಹಬ್ಬುತ್ತಾ ಇದೆ. ತಮ್ಗೆ ಗೊತ್ತಿರಬಹುದು, ಈ ಪ್ರೊಫೆಷನಲ್ ಟೆನಿಸ್ ಸರ್ಕಿಟ್ ಇರುತ್ತಲ್ಲ, ಬೇರೆ ಬೇರೆ ರಾಷ್ಟ್ರಗಳ ವಿಂಬಲ್ಡನ್ ಆಗಲಿ, ಫ್ರೆಂಚ್ ಓಪನ್ ಆಗಲಿ, ಅಮೆರಿಕನ್ ಓಪನ್ ಆಗಲಿ, ಅಲ್ಲಿ ಸಾಮಾನ್ಯವಾಗಿ ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಿದ ಆಟಗಾರರೆಲ್ಲ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಇರ್ತಾರೆ. ಸುಮಾರು 1ರಿಂದ 400ವರೆಗೂ ಒಂದು ರ್ಯಾಂಕಿಂಗ್ ಪಟ್ಟಿ ಇರುತ್ತೆ. ಈ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಇಲ್ಲದೆ ಇರೋ ಅನಿರೀಕ್ಷಿತ ಆಟಗಾರನೊಬ್ಬ ಡೈರೆಕ್ಟ್ ಆಗಿ ಅದಕ್ಕೆ ಕ್ವಾಲಿಫೈ ಆಗ್ಬಿಟ್ರೆ, ಆ ಟೂರ್ನಮೆಂಟ್ಗೆ ಪ್ರವೇಶ ಪಡ್ಕೊಂಡ್ಬಿಟ್ರೆ ಅದನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತಾರೆ. ಆ ಥರದ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಪ್ರವೇಶ ಆಗಿಬಿಟ್ಟಿದೆ ಡಿ ಕೆ ಶಿಯ ನಾಗಾಲೋಟಕ್ಕೆ ಬ್ರೇಕ್ ಹಾಕ್ಲಿಕ್ಕೆ. ಅಂದಾಗೆ ಸಿದ್ದರಾಮಯ್ಯ ಬಣ ದಿನೇ ದಿನೇ ಡಿ ಕೆ ಶಿ ಗುಂಪಿನ ಒತ್ತಡ ಜಾಸ್ತಿ ಆಗ್ತಿದ್ದಾಗನೆ ಅದಕ್ಕೆ ಪ್ರತಿರೋಧವಾಗಿ ಇದ್ದಕ್ಕಿದ್ದಂತೆ ದಲಿತ ಮುಖ್ಯಮಂತ್ರಿ ಯಾಕೆ ಮಾಡಬಾರ್ದು ಅನ್ನೋ ಒಂದು ಅಸ್ತ್ರವನ್ನ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಬತ್ತಳಿಕೆಯಿಂದ ಹೊರಗೆ ಬಂತು ಈ ದಲಿತ ಮುಖ್ಯಮಂತ್ರಿ ಯಾಕೆ ಆಗಬಾರದು ಅಂತ. ಸ್ವತಃ ಸಿದ್ದರಾಮಯ್ಯನವರೇ ಅಪೇಕ್ಷೆ ಪಟ್ಟಿದ್ದಾರಂತೆ, ಖಾಸಗಿಯಾಗಿ ಹೇಳ್ಕೊಟ್ಟಿದ್ದಾರಂತೆ. ನಾನು ಅಧಿಕಾರ ಬಿಟ್ಕೊಡೋದಾದ್ರೆ ಒಬ್ಬ ದಲಿತನಿಗೆ ಬೇಕಾದ್ರೆ ಬಿಟ್ಕೊಡ್ತೀನಿ, ಅದರಿಂದ ನಮ್ಮ ಪಕ್ಷಕ್ಕೆ ಒಳ್ಳೆ ಹೆಸರು ಬರುತ್ತೆ. ಇಲ್ಲಿವರೆಗೂ ದಲಿತರು ಯಾರು ಮುಖ್ಯಮಂತ್ರಿ ಆಗಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಅಂತ. ಈ ರೀತಿಯ ಚಿಂತನೆ ಇದೀಗ ಕಾಂಗ್ರೆಸ್ನ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಅವರ ಬಹಿರಂಗ ನಡೆನುಡಿಗಳಲ್ಲಿ ಕೂಡ ಹೆಚ್ಚೆಚ್ಚು ವ್ಯಕ್ತವಾಗ್ತಾ ಇದೆ. ಅವ್ರು ಹೋದಲ್ಲಿ ಬಂದಲ್ಲಿ ಈ ಕಾರ್ಪೊರೇಟ್ ಕಂಪನಿಗಳ ಮಾಲೀಕರು ಯಾರಾದ್ರು ದಲಿತರಿದಾರಾ? ಮೀಡಿಯಾದಲ್ಲಿ ಯಾರಾದ್ರೂ ದಲಿತರಿದಾರಾ? ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಪೈಕಿ ದಲಿತರಲ್ಲಿದ್ದಾರೆ. IAS IPS ಅಧಿಕಾರಿಗಳಲ್ಲಿ ದಲಿತರಲ್ಲಿದ್ದಾರೆ. ಈ ಪ್ರಶ್ನೆ ಕೇಳ್ತಾನೆ ಇದ್ರು. ಸೊ ಇದೀಗ ಇದ್ದಕ್ಕಿದ್ದಂತೆ ಈ ದಲಿತ ಮುಖ್ಯಮಂತ್ರಿ ಯಾಕಾಗಬಾರದು ಅಂತಂದಾಗ ಪಾಪ ಬಹುಕಾಲದಿಂದ ಈ ಆಸೆ ಇಟ್ಕೊಂಡು ಸಾಗಿ ಬಂದ್ರು ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ್, ನಾನಂತೂ 2013ರಿಂದನೂ ರೇಸಲ್ಲಿದ್ದೇನೆ, ಆದ್ರೆ ಏನ್ ಮಾಡೋದು, ನನ್ನ ಅದೃಷ್ಟ ಚೆನ್ನಾಗಿರಲಿಲ್ಲ. ಅವತ್ತು ಕೊರಟಗೆರೆಯಲ್ಲಿ ಸೋತ್ ಬಿಟ್ಟೆ. ಅದಾದ ನಂತರ ನಮ್ಮ ಸಮ್ಮಿಶ್ರ ಸರ್ಕಾರ ಬಿದ್ದೋಗ್, ನಾನು ಉಪಮುಖ್ಯಮಂತ್ರಿ ಆಗಿದ್ದ ಸಮ್ಮಿಶ್ರ ಸರ್ಕಾರ ಬಿದ್ದೋಯ್ತು ಅಂತ ಇತ್ತೀಚೆಗೆ ಗೋಳಾಡಿದ್ರು. ಆದ್ರೆ ಇದೀಗ ಡಾಕ್ಟರ್ ಪರಮೇಶ್ವರ ಅಲ್ಲ, ಡಾಕ್ಟರ್ G ಮಹದೇವಪ್ಪ ಅಲ್ಲ, ಕೆಲವು ಹಿರಿಯ ಕಾಂಗ್ರೆಸ್ಸಿಗರೆಲ್ಲ ಯಾಕೆ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಸಾಹೇಬ್ರೆ ಮುಖ್ಯಮಂತ್ರಿ ಯಾಕೆ ಆಗಬಾರದು ಅಂತ ಮಾತಾಡ್ತಾ ಇದ್ರು. ಈ ಬಗ್ಗೆ ಇತ್ತೀಚೆಗೆ ಅವರು ಬೆಂಗಳೂರಿನಲ್ಲಿ ಮುಕ್ಕಾಂ ಹೂಡಿದಾಗ ಅನೇಕರು ಅದನ್ನ ಪ್ರಸ್ತಾಪವನ್ನು ಇಟ್ಟರಂತೆ. ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನೋಡಿ ನನಗೆ 2007-8ರಲ್ಲೇ ಆ ಥರದ ಅವಕಾಶ ಬಂದಿದ್ರೆ ಅನುಕೂಲವಾಗ್ತಾ ಇತ್ತು, ಆದ್ರೆ ಅವತ್ತು ನನಗೆ ಅಡ್ಡಿ ಆಗಿದ್ದು ಇದೇ ಸಿದ್ದರಾಮಯ್ಯ. ಪಟ್ಟು ಹಿಡಿದ್ಬಿಟ್ಟು ನನಗೆ ದಿಲ್ಲಿಗೆ ಓಡಿಸ್ಬಿಟ್ಟು ತಾವಿಲ್ಲಿ ಬಂದು ಕೂತ್ಕೊಂಡ್ರು. ಇದು ಖರ್ಗೆ ಅವರ ಮನದಾಳದ ಆ ನೋವು ಅದು ಶಾಶ್ವತವಾಗಿ ಉಳ್ಕೊಂಡ್ಬಿಟ್ಟಿದೆ. ಅವ್ರು ಹೇಳಿದ್ರಂತೆ, ಇದೀಗ ನನಗೆ ವಯಸ್ಸು ಆಗಿದೆ, ನನ್ನ ಆರೋಗ್ಯ ಕೂಡ ಸ್ಥಿರವಾಗಿಲ್ಲ, ಯಾಕೆ ಪ್ರಿಯಾಂಕ ಆಗ್ಬಾರ್ದು, ಪ್ರಿಯಾಂಕನಿಗೆ ಒಂದು ಚಾನ್ಸ್ ಕೊಟ್ಟು ನೋಡ್ಬಾರ್ದು, ಯಾಕೆ ಆತ ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾನೆ, ಚುರುಕಾಗಿ ಕೆಲಸ ಮಾಡ್ತಿದ್ದಾನೆ ಇತ್ಯಾದಿಯಾಗಿ ತಮ್ಮ ಆಪ್ತರ ಬಳಿ ತಮ್ಮ ಮನದಾಳದ ಆಸೆಯನ್ನ ತೋಡ್ಕೊಂಡಿದ್ದಾರಂತೆ. ಈ ಬೆಳವಣಿಗೆಗೆ ಪೂರಕವಾಗಿ ನಿನ್ನೆಯಿಂದ ರಾಹುಲ್ ಗಾಂಧಿ ಅವರ ಆಪ್ತ ಸಲಹೆಗಾರರ ಪೈಕಿ ಒಬ್ಬರಾಗಿರೋ, ಹೈಕಮಾಂಡಿನ ಗರ್ಭಗುಡಿ ಪೂಜಾರಿಗಳ ಪೈಕಿ ಅಗ್ರಗಣ್ಯರಾಗಿರೋ ಕೆ ಸಿ ವೇಣುಗೋಪಾಲ್ ಒಂದು ಯಾವುದೋ ಹೋಟೆಲ್ನಲ್ಲಿ ಮುಕ್ಕಾಂ ಹೂಡ್ಬಿಟ್ಟು ಕರ್ನಾಟಕದ ಕಾಂಗ್ರೆಸ್ ಶಾಸಕರ ಜೊತೆಗೆ ಒಬ್ಬೊಬ್ಬರನ್ನೇ ಅಭಿಪ್ರಾಯ ಪಡ್ಕೊಳ್ತಾ ಇದ್ದಾರಂತೆ. ಟೆಲಿಫೋನ್ ಮೂಲಕ ಸಂಪರ್ಕ ಮಾಡ್ಬಿಟ್ಟು ಯಾರಾದ್ರೂ ಒಬ್ಬ ದಲಿತರನ್ನ CM ಮಾಡಿದ್ರು ಒಪ್ತೀರಾ ಅಂತ ಜನಮತ ಗಣನೆ ನಡೆಸಿದ್ದಾರಂತೆ, ಶಾಸಕರ ಅಭಿಪ್ರಾಯ ಸಂಗ್ರಹಣೆ ನಡೆಸಿದ್ದಾರಂತೆ. ಈ ಮಧ್ಯೆ ಇವತ್ತು ಬೆಳಿಗ್ಗೆ ದಿಢೀರ್ನೆ ಪ್ರಿಯಾಂಕ್ ಖರ್ಗೆ ಅವರನ್ನ ಕರ್ಸ್ಕೊಂಡ್ಬಿಟ್ಟು ರಾಹುಲ್ ಗಾಂಧಿ ಅವರು 1.25 ಗಂಟೆ ಅಷ್ಟು ಸವಿಸ್ತಾರವಾಗಿ ಅವ್ರ ಜೊತೆಗೆ ಮಾತಾಡಿದ್ರಂತೆ. ನಮ್ಗೆಲ್ಲ ಈಗ ಚಿರಪರಿಚಿತವಾಗಿಬಿಟ್ಟಿದೆ. ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ ಅತಿ ದೊಡ್ಡ ಸುದ್ದಿ ಮಾಡಿದ್ದು RSS ನಂತ ಬೃಹತ್ ಸಂಘಟನೆ, ಪ್ರಪಂಚದಲ್ಲಿ ಅತಿ ದೊಡ್ಡ ಸ್ವಯಂ ಸೇವಾ ಸಂಘಟನೆ ಅನ್ಸ್ಕೊಂಡಿರೋ RSS, ಅದಷ್ಟೇ ಅಲ್ಲ, ಇವತ್ತಿನ ಮೋದಿ ದರ್ಬಾರಿನ ಮುಖ್ಯ ಪ್ರೇರಣೆ, ಸೈದ್ಧಾಂತಿಕ ಪ್ರೇರಣೆ ಅಂತಿರೋ ಮಾತೃ ಸಂಸ್ಥೆ RSS ಕುರಿತಂತೆ ಹಲವಾರು ಪ್ರಶ್ನೆಗಳನ್ನೆತ್ತಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿದ್ರು ಪ್ರಿಯಾಂಕ್ ಖರ್ಗೆ. ಯಾಕೆ RSSನವರು ಸಾರ್ವಜನಿಕ ಸ್ಥಳದಲ್ಲಿ ಅವರು ಶಾಖ ನಡೆಸಬೇಕು,
RSS ಯಾಕೆ ಬಡಿಗೆ ಹಿಡ್ಕೊಂಡ್ಬಿಟ್ಟು ಅವರು ಪಥಸಂಚಲನ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು? ಅದು ಹಿಂಸೆಯ ಸಂಕೇತ ಅಲ್ವೇ? RSS ಯಾಕೆ ಇದುವರೆಗೂ ರಿಜಿಸ್ಟ್ರೇಷನ್ ಮಾಡಿಲ್ಲ? ಅವ್ರಿಗೆ ದೇಣಿಗೆ ಎಲ್ಲಿಂದ ಬರುತ್ತೆ? ಅದಕ್ಕೆ ಲೆಕ್ಕ ಇಟ್ಟಿದ್ದಾರಾ? ಅವ್ರು ಯಾಕೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇಲ್ಲ? ಇತ್ಯಾದಿ ಪ್ರಶ್ನೆಗಳನ್ನ ಎತ್ಬಿಟ್ಟು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಿದ್ರು. ಹೀಗಾಗಿ ಒಂದು ಕಾಂಗ್ರೆಸ್ನ ಒಂದು ವರ್ಗದ ದೃಷ್ಟಿಯಲ್ಲಿ ಅವರೊಬ್ಬ ವೀರಾಭಿಮನ್ಯು. ಅರೆ, ರಾಹುಲ್ ಗಾಂಧಿಗೂ ಕೇಳಲಿಕ್ಕಾಗದಂತ ಪ್ರಶ್ನೆಗಳನ್ನ ಈತ ಎತ್ತಿದ್ರು. ಎಂತ ಧೈರ್ಯ ಇದೆ! ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸ್ವತಃ RSS ಸರಸಂಚಾರಕ, RSS ಪ್ರಮುಖ ಸ್ವತಃ ಮೋಹನ್ ಭಾಗವತ್ರೆ ಬೆಂಗಳೂರಿಗೆ ಬಂದ್ರು. 2 ದಿವಸ ಇಲ್ಲಿ ಆಹ್ವಾನಿತ ಗಣ್ಯ ವ್ಯಕ್ತಿಗಳೆದುರಿಗೆ, ವಿವಿಧ ಕ್ಷೇತ್ರಗಳ ಗಣ್ಯರೆದುರಿಗೆ RSS ಕುರಿತಂತೆ ಕೆಲವರು ಒಂದು ರಕ್ಷಣಾತ್ಮಕ ವ್ಯಾಖ್ಯಾನ ಮಾಡಲು ಪ್ರಯತ್ನವನ್ನ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಎತ್ತಿದ್ದ ಅನೇಕ ಸಂದಿಗ್ಧಮಯ ಪ್ರಶ್ನೆಗಳಿಗೆ ಉತ್ತರಿಸೋ ಪ್ರಯತ್ನ ಮಾಡಿದ್ರು. ನೋಡಿ ಯಾವ ರೀತಿ ಇದೆ ಪ್ರಿಯಾಂಕ ಖರ್ಗೆ ಪರಿಣಾಮ ಅಂತಂದ್ಬಿಟ್ಟು ಒಂದ್ ರೀತಿಯಲ್ಲಿ ಅವ್ರನ್ನ ಹೀರೋ ತರ ಬಿಂಬಿಸ್ಲಿಕ್ಕೆ ಶುರು ಮಾಡ್ಬಿಟ್ರು. ಇದೀಗ 40ರ ಹರೆಯದಲ್ಲಿರೋ ಈ ಪ್ರಿಯಾಂಕ್ ಖರ್ಗೆ ರಾಜಕೀಯ ಅನುಭವ ದೃಷ್ಟಿಯಿಂದ, ಸೀನಿಯಾರಿಟಿ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷದಲ್ಲಿರೋ ದಲಿತ ನಾಯಕರ ಪೈಕಿ ಅತ್ಯಂತ ಜೂನಿಯರ್ ಅಷ್ಟೇ ಅಲ್ಲ, ಸಬ್ ಜೂನಿಯರ್ ಅಂತ ಹೇಳ್ಬೋದು. ಆದ್ರೆ ಹಿಂದೆ ಸಿದ್ದರಾಮಯ್ಯನವರು ಸ್ವಲ್ಪ ನೊಂದಿರಬಹುದಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೋಪವನ್ನ ಶಮನ ಮಾಡ್ಲಿಕ್ಕೆ ಆಗ್ತಾನೆ ಚಿತ್ತಾಪುರ್ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದ ಈ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಮಂತ್ರಿ ಮಾಡಿದ್ರು. IT-BT ಖಾತೆಯನ್ನು ಕೊಟ್ರು. ಅದೇನೋ ಅತ್ಯಂತ ಅಚ್ಚರಿದಾಯಕ ರೀತಿಯಲ್ಲಿ ಅವ್ರ ವಿದ್ಯಾಭ್ಯಾಸ ಏನೇ ಇರಲಿ, ಈ ಕಾರ್ಪೊರೇಟ್ ವಲಯದ ಪರಿಭಾಷೆ ಏನಿತ್ತು, ಕಾರ್ಪೊರೇಟ್ ಜಾರ್ಗನ್, ಅದನ್ನ ಅತ್ಯಂತ ಚಮತ್ಕಾರಿಕ ರೀತಿಯಲ್ಲಿ ರೂಢಿಗತ ಮಾಡಿಕೊಂಡ ಖರ್ಗೆ IT-BT ವಲಯಕ್ಕೆ ತುಂಬಾ ಹತ್ತಿರವಾಗೋಗ್ಬಿಟ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ ಬೆಂಗಳೂರಿನ ಕಾರ್ಪೊರೇಟ್ IT-BT ಕಂಪನಿಗಳ ದಿಗ್ಗಜರುಗಳೆಲ್ಲ ಅವತ್ತಿನ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡಿರಂತೆ, ನೀವು IT-BT ಬೇರೆ ಖಾತೆಗಳನ್ನ ಯಾರಿಗಾದ್ರೂ ಕೊಡಿ, IT-BT ಖಾತೆಯನ್ನು ಪ್ರಿಯಾಂಕ್ ಖರ್ಗೆ ಕೊಡಿ ಅಂತ. ಅದೇ ರೀತಿ ಈ 2023ರ 3ನೇ ಅವಧಿಗೆ ಮತ್ತೊಮ್ಮೆ ಮಂತ್ರಿ ಆಗುವಾಗ ಅವ್ರಿಗೆ ಅತ್ಯಂತ ಪ್ರತಿಷ್ಠಿತ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಿಕ್ತು. ಅದ್ರ ಜೊತೆಗೆ IT-BT ಇಲಾಖೆ ಸಿಕ್ತು. ಮೊನ್ನೆ ತಾನೇ ಬೆಂಗಳೂರು ಹೈಟೆಕ್ ಮೀಟ್ ಅಂತ ನಡೆಸಿದಾಗ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಆ ವೇದಿಕೆ ಮೇಲೆ ಪ್ರಪಂಚದ ವಿವಿಧ ಕ್ಷೇತ್ರಗಳ ತಂತ್ರಜ್ಞಾನ ಕ್ಷೇತ್ರದ ಗಣ್ಯಾತಿ ಗಣ್ಯರ ಜೊತೆಗೆ ವ್ಯವಹರಿಸಿದ ರೀತಿ ಅನೇಕರಲ್ಲಿ ಅಚ್ಚರಿ ಮೂಡಿಸಿತ್ತು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ತಮ್ಮ ಸಂಧ್ಯಾ ಕಾಲದಲ್ಲಿ ಅನ್ಸ್ಬಿಟ್ಟಿದೆ, ಯಾಕೆ ದಲಿತರನ್ನೇ ಮಾಡೋದಾದ್ರೆ ತಮ್ಮ ಮಗ ಯಾಕೆ ಆಗಬಾರ್ದು? ಅಲ್ಲಿರೋ ಉಳಿದ ದಲಿತ ಲೀಡರ್ಗಿಂತ ಈತನೇ ಇಷ್ಟೊಂದು ಪ್ರಖರವಾಗಿ ಹೊಳಿತಿರುವಾಗ ಇದನ್ನ ಚಾನ್ಸ್ ಯಾಕೆ ತಗೋಬಾರದು ಅಂತ ಬಂದಿರ್ಬೋದು. ಅದೇನೇ ಇರಲಿ, ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರು ತೀರಾ ಸಂದಿಗ್ಧ ಎದುರಾದಾಗ ಮಾತ್ರ ದಲಿತರು ನೆನಪಾಗ್ತಾರೆ. ಎಲೆಕ್ಷನ್ ಬಂದಾಗ ಮುಸಲ್ಮಾನರು ನೆನಪಾಗ್ತಾರೆ. ಉಳಿದಂತೆ ವಿರಾಮ ಕಾಲದಲ್ಲಿ ಯಾವತ್ತೂ ಕೂಡ ದಲಿತನೊಬ್ಬನ ಮುಖ್ಯಮಂತ್ರಿ ಮಾಡ್ಲೇಬೇಕನ್ನೋ ಒಂದು ರಾಜಕೀಯ ಸಂಕಲ್ಪ ಆಗ್ಲಿ, ಮುಸಲ್ಮಾನರಿಗೂ ಯಾಕೆ ಒಂದು ಚಾನ್ಸ್ ಕೊಡಬಾರ್ದು, ಕನಿಷ್ಠ ಪಕ್ಷ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷನ್ ಯಾಕೆ ಮಾಡಬಾರ್ದು ಅನ್ನೋ ಒಂದು ಆಲೋಚನೆ ಕೂಡ ಹೊಳೆದಿರಲಿಲ್ಲ. ಈಗ ಇದ್ದಕ್ಕಿದ್ದಂತೆ ಡಿ ಕೆ ಶಿವಕುಮಾರ್ ರವರ ನಾಗಾಲೋಟವನ್ನ ತಡೆಗಟ್ಟಲಿಕ್ಕೆ ಈ ದಲಿತ ಕಾರ್ಡನ್ನು ಮುಂದಿಟ್ಟಿದ್ದಾರೆ. ಅದರಲ್ಲೂ ದಲಿತ ಸಮುದಾಯದ ಹಿರಿಯ ನಾಯಕರುಗಳ ಬದಲು ಇದ್ದಕ್ಕಿದ್ದಂತೆ ದಿಢೀರ್ನೆ ಪ್ರಿಯಾಂಕ ಖರ್ಗೆ ಅವರ ಹೆಸರು ಮುಂಚೂಣಿಗೆ ಬಂದಿದೆ. ಅದರಲ್ಲೂ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ನಿರಂತರವಾಗಿ RSS ವಿರುದ್ಧ ಪ್ರಚಾರ ಮಾಡ್ತಾ ಬಂದ್ರು. ಅವ್ರಿಗೆ ಗೊತ್ತಾಗಿತ್ತು ತನಗೆ BJPಯನ್ನ ಸೋಲಿಸ್ಲಿಕ್ಕಾಗಲ್ಲ, ನರೇಂದ್ರ ಮೋದಿ ಅಮಿತ್ ಶಾ ಅವರನ್ನ ಚುನಾವಣೆಯಲ್ಲಿ ಸೋಲಿಸ್ಲಿಕ್ಕೆ ಆಗದೆ ಹೋದ್ರೆ ಏನಾಯ್ತು, RSS ಮೇಲೆ ಪ್ರಹಾರ ಮಾಡಿದ್ರಾಯ್ತು. ಹೇಗಿದ್ರು RSS ಚುನಾವಣೆಯಲ್ಲಿ ಎದುರಾಳಿ ಅಲ್ವೇ ಅಲ್ಲ. ಮೋಹನ್ ಭಾಗವತ್ ಅಥವಾ ದತ್ತಾತ್ರೇಯ ಹೊಸಬಾಳೆ ಅವರಂತ ವರಿಷ್ಠರು ಯಾರು ಕೂಡ ತಮ್ಮ ಎದುರಾಳಿಗಳಲ್ಲ. ಆದ್ರೆ ಅವ್ರನ್ನ ಹಡಿದ್ರೆ BJP ದುರ್ಬಲವಾಗುತ್ತೆ ಅಂತ ಅದೇ ರೀತಿ ಪ್ರಚಾರ ಮಾಡ್ತಾ ಬಂದಿದ್ರು. ಇದೀಗ ರಾಹುಲ್ ಗಾಂಧಿ ಅವ್ರಿಗೆ ಭಾರಿ ಇಂಪ್ರೆಸ್ ಮಾಡಿದಾರಂತೆ ಈ ಪ್ರಿಯಾಂಕ್ ಖರ್ಗೆ. ಅವರು ನಡೆಸಿದ RSS ವಿರುದ್ಧದ ಹೋರಾಟದ ಫಲವಾಗಿ ಇವತ್ತು RSS ನವರು ಕರ್ನಾಟಕದಲ್ಲಿ ಕೋರ್ಟ್ ಆದೇಶ ಪಡ್ಕೊಂಡು ಬಂದು ಪಥಸಂಚಲನ ನಡೆಸಬೇಕಾಯ್ತು ಚಿತ್ತಾಪುರ್ ಪಟ್ಟಣದಲ್ಲಿ. ಅದು ಕೂಡ ಕೋರ್ಟ್ ನಿಗದಿ ಮಾಡದ ಗರಿಷ್ಠ ಮಿತಿಯನ್ನ ದಾಟದ ಹಾಗೆ 350 ಸ್ವಯಂ ಸೇವಕ ಪಥಸಂಚಲಕರು ಮತ್ತು 50 ಜನ ಬ್ಯಾಂಡ್ ಬಾರಿಸೋರು ಅಂತ ಕಟ್ಟಿಟ್ಟಾಗಿ ಕೋರ್ಟ್ ಆದೇಶದ ಪ್ರಕಾರ ಪಥಸಂಚಲನ ನಡೆಸಬೇಕಾಗ್ತಂತು. ಇದು ಮೇಲ್ನೋಟಕ್ಕೆ ಇದು ಸಂವಿಧಾನ ಕೊಡಮಾಡಿರೋ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಕ್ರಿಯಾ ಸ್ವಾತಂತ್ರ್ಯಕ್ಕೆ ದೊಡ್ಡ ಅದು ಮಾರಕವಾಗಿದ್ರು ಕೂಡ, ಅದೊಂದು ಫ್ಯಾಸಿಸ್ಟ್ ಮನೋರೀತಿಯ ಒಂದು ನಿಲುವಾಗಿದ್ರು ಕೂಡ ಕರ್ನಾಟಕದ BJP ನಾಯಕರಾಗ್ಲಿ, ಕೇಂದ್ರ ಮಟ್ಟದ BJP ನಾಯಕರಾಗ್ಲಿ ಯಾರೂ ಕೂಡ ಪ್ರಿಯಾಂಕ್ ಖರ್ಗೆ ಒಡ್ಡಿದ ಸವಾಲಿಗೆ ಸಮರ್ಪಕವಾದ ಉತ್ತರ ಕೊಡೋ ಗೋಜಿಗೆ ಹೋಗ್ಲಿಲ್ಲ. ಅದನ್ನ ಆ ಸವಾಲನ್ನ
ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ಎದುರಿಸೋದ್ರ ಬದಲು ಸುಮ್ಮನೆ ಚರ್ವಿಚಾರವನ್ನ ಹೇಳಿಕೆ ಕೊಟ್ಟು ಸುಮ್ಮನೆ ಆಗ್ಬಿಟ್ರು. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಇವತ್ತು ಹೈಕಮಾಂಡ್ ದೃಷ್ಟಿಯಲ್ಲಿ ಉದಯೋನ್ಮುಖ ನಾಯಕನಾಗಿ ಕಾಣ್ತಾ ಇರ್ಬೋದು. ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆ ಲೆಕ್ಕಾಚಾರದ ಪ್ರಕಾರ ಈಗ ಸಿಎಂ ರೇಸ್ನಲ್ಲಿ ತಮ್ಮ ಮಗ ಇದ್ದಾನೆ ಅಂತ ಬಿಂಬಿಸಿದ್ರೆ ಕನಿಷ್ಠ ಪಕ್ಷ ಈ ಬರುವ ಈ ತತ್ಕ್ಷಣದ ಅಧಿಕಾರ ಹಸ್ತಾಂತರದ ಸಂದರ್ಭದಲ್ಲಿ ಆತ DCM ಆದ್ರೂ ಆಗ್ಬೋದು. ಆಗ ಮುಂದಿನ ಚುನಾವಣೆ ನಂತರವಾದ್ರೂ ಆತನ ಭಾಗ್ಯದ ಬಾಗಿಲು ತೆರೆಯೋ ಅವಕಾಶವಿರುತ್ತೆ ಅಂತ ಅವರ ಲೆಕ್ಕಾಚಾರ ಇರ್ಬೋದು. ಖರ್ಗೆ ಅವರು ಈಗ ಹೈಕಮಾಂಡ್ಗೆ ಸರಿಸಮವಾಗಿ ನಿಂತಿರೋದ್ರಿಂದ ಅವರ ಮಗನ ಹೆಸರು ಬಂದಾಗ ಅದನ್ನು ನೇರವಾಗಿ ಬಹಿರಂಗವಾಗಿ ವಿರೋಧಿಸೋ ತಾಕತ್ತು ಯಾರಿಗೂ ಇರಲಾರದು ಅನ್ನೋ ಗ್ರಹಿಕೆ ಇದ್ರ ಹಿಂದಿದೆ. ಅದೇನೇ ಇರಲಿ, ಕಾಂಗ್ರೆಸ್ನಲ್ಲಿ ಅತ್ಯಂತ ಅಚ್ಚರಿದಾಯಕ ಬೆಳವಣಿಗೆ. ಡಿ ಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆ ಒಂದು ಡಾರ್ಕ್ ಹಾರ್ಸ್ ಎದುರಾಗಿದೆ. ಅದು ಸಬ್ ಜೂನಿಯರ್ ಪ್ರಿಯಾಂಕಾ ಖರ್ಗೆ ಅವರ ರೂಪದಲ್ಲಿ. ಕಾದ್ ನೋಡೋಣ ಏನಾಗುತ್ತೆ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.